ಈ ಹೋಳಿಗೆಗೆ ಮೈದಾ ಸಕ್ಕರೆ ಬೆಲ್ಲ ಯಾವುದನ್ನು ಯೂಸ್ ಮಾಡಿಲ್ಲ. ಅಂದ್ರೂ ಈ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ, ಹೇಗೆ ಬಂದಿದೆ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ. ಡೀಟೇಲಾಗಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ, ಮಿಸ್ ಮಾಡಬೇಡಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಒಂದು ಪಾತ್ರೆ ಒಳಗೆ 1 ಗ್ಲಾಸ್ ಆಗುವಷ್ಟು ಚಿರೋಟಿ ರವೆನ ಮಿಕ್ಸಿಲಿ ಫೈನಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಇದ್ದರೆ ಮೈದಾನ ಯೂಸ್ ಮಾಡ್ಕೋಬೋದು, ಮೈದಾ ಬದಲು ರಿಪ್ಲೇಸ್ಮೆಂಟ್ಗೆ ಏನು ಮಾಡ್ಬೋದು ಅಂತಿದ್ರೆ ಈ ರೀತಿ ಚಿರೋಟಿ ರವೆನ ಪೌಡ್ರ್ ಮಾಡಿ ಹಾಕ್ಕೋಬೋದು. ಹಾಗೆಯೂ ಕೂಡ ಯೂಸ್ ಮಾಡ್ಬೋದು, ಆದರೆ ಈ ರೀತಿ ಪೌಡ್ರ್ ಮಾಡೋದ್ರಿಂದ ತುಂಬ ನೀಟಾಗಿ ಬರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೂಚೂರ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಬರಬೇಕಾಗತ್ತೆ. ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡೋದ್ರಿಂದ ಚಿರೋಟಿ ರವೆ ನೀರು ಕುಡಿಯುತ್ತೆ, ಹಿಟ್ಟು ಮತ್ತು ಗಟ್ಟಿಯಾಗುತ್ತೆ. ಹಾಗಾಗಿ ಎಷ್ಟು ಸಾಫ್ಟಾಗಿ ಕಲ್ಸೋಕ್ಕೆ ಸಾಧ್ಯ ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ಕಲಿಸ್ಕೊಂಡು ಮೇಲ್ಗಡೆಗೆ ಎಣ್ಣೆ ಹಾಕಿ ಅದು ನೆನೆಯಕ್ಕೆ ಬಿಡಬೇಕು. 1-2 ಗಂಟೆ ನೆನೆಯಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಿ ನೆನೆಯುತ್ತೋ, ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ, ಎಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಹೋಳಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟಿನ ಮೇಲ್ಗಡೆಗೆ ಎಣ್ಣೆ ಒಂದು ಸ್ವಲ್ಪ ನಿಲ್ಲಬೇಕಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಮುಚ್ಚಿ 1-2 ಗಂಟೆ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಕಣಕಕ್ಕೆ ಹಿಟ್ಟು ಕಲಿಸ್ಕೊಂಡಾಯಿತು. ಈಗ ಹೂರಣ ಏನು ಮಾಡೋದು ಅಂತ ತೋರಿಸ್ತೀನಿ. 1.5 ಲೋಟ ಆಗುವಷ್ಟು ಖರ್ಜೂರನ ತೊಗೊಂಡಿದ್ದೀನಿ. ಇಲ್ಲಿ ಖರ್ಜೂರನ ನಾನು ಸ್ಟೀಮ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ನೀರು ಹಾಕಿ ಬೇಯಿಸೋದ್ರಿಂದ ಖರ್ಜೂರ ನೀರು ಕುಡಿಯುತ್ತೆ, ಹಾಗೆ ಹೂರಣ ಮಾಡಬೇಕಾದ್ರೆ ತುಂಬ ಹೊತ್ತು ಹಿಡಿಯುತ್ತೆ. ಎಲ್ಲ ಕಡೆಗೂ ಗ್ಯಾಸ್ ಖಾಲಿ, ಗ್ಯಾಸ್ ಶಾರ್ಟೇಜ್ ಅಂತ ಇದ್ದರೆ ಈ ರೀತಿ ಮಾಡೋದ್ರಿಂದ, ಈ ಹೋಳಿಗೆ ಮಾಡೋದ್ರಿಂದ ತುಂಬ ಬೇಗವಾಗಿ ಮಾಡ್ಕೋಬೋದು, ಹೋಳಿಗೆನೂ ಮಾಡಿದಾಗುತ್ತೆ. ಈಗ ಇದನ್ನು ಸ್ಟೀಮ್ ಮಾಡ್ಕೊಂಬರ್ತೀನಿ 10 ನಿಮಿಷ. ಬೇಕಾದರೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಕೂಡ ಸ್ಟೀಮ್ ಮಾಡ್ಕೋಬೋದು. ನೋಡಿ, ಸ್ಟೀಮ್ ಆಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧದಿಂದ 3/4 ಲೋಟ ಆಗೋಷ್ಟು, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು, ಅರ್ಧ ಲೋಟ ಆದರೂ ಸಾಕಾಗುತ್ತೆ. ಕಾಯಿ ತುರಿ, ಫ್ರೆಶ್ ಕಾಯಿ ತುರಿನೂ ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ನೈಸಾಗಿ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಈಗ ಕಡಾಯಿಲಿ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕ್ಕೊಂಡು ಮಗಚಬೇಕು. ಅದಕ್ಕೆ ನೀರೇನು ಎಕ್ಸ್ಟ್ರಾ ಆ್ಯಡ್ ಮಾಡದೇ ಇರೋದ್ರಿಂದ ಹೂರಣನ ತುಂಬ ಹೊತ್ತು ಕೈ ಆಡೋದು ಏನು ಬೇಕಾಗಲ್ಲ. ಈಗ ಇದನ್ನು ಹಾಕ್ಕೊಂಡು ಮೇಲಿಂದ 2 ಸ್ಪೂನ್ ಹುರಿದಿರೋ ಗಸಗಸೆನೂ ಆ್ಯಡ್ ಮಾಡಿಕೊಂಡು ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋ ಥರ, ಒಂದು ಹೂರಣದ ಹದಕ್ಕೆ ಬರೋ ಥರ ಅದನ್ನ ಕೈ ಆಡಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಗಟ್ಟಿ ಹಾಗೆ ಇದೆ ಇದು. ಒಂದು ಸರಿಗೆ ತುಪ್ಪದಲ್ಲಿ ಘಮ ಮಿಕ್ಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸರಿ ಮಾಡಿಕೊಂಡ್ರೆ ಸಾಕು. ನೋಡಿ, ಹೂರಣ ರೆಡಿ ಆಗೇ ಹೋಯಿತು. ಇವಾಗ ಮಾಮೂಲಿಯಾಗಿ ಎಲ್ಲ ಹೋಳಿಗೆ ಮಾಡೋ ಥರನೇ ಕಣ್ಕದೊಳಗೆ ಹೂರಣನ ತುಂಬಿ ಲಟ್ಸೋದು, ತಟ್ಟೋದು, ಇಲ್ಲ ಒಂದು ಕವರ್ ಇಟ್ಬಿಟ್ಟು ಮೇಲ್ಗಡೆಯಿಂದ ಸವರೋದು, ಯಾವ ರೀತಿ ಮಾಡಿಕೊಂಡ್ರು ನೀಟಾಗಿ ಬರುತ್ತೆ. ಮಧ್ಯದಲ್ಲಿ ಏನೂ ಗಟ್ಟಿ ಸಿಗದೇ ಇರೋದ್ರಿಂದ ನೀಟಾಗಿ ಗ್ಲೈಡ್ ಆಗುತ್ತೆ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ನಾನಿವಾಗ ಬಾಳೆ ಎಲೆ ಮೇಲೆ ಇಟ್ಟು ಮೇಲಿಂದ ಒಂದು ಕವರ್ ಇಟ್ಬಿಟ್ಟು ನೀಟಾಗಿ ಈಗ ಸವರ್ತಾ ಇದ್ದೀನಿ. ನೀಟಾಗಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಆಗುತ್ತೆ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ಆಗುತ್ತೆ. ಇದನ್ನು ರೆಡಿ ಮಾಡಿಕೊಂಡು ಕಾದ ಹಂಚ ಮೇಲೆ ಅದನ್ನು ಹಾಕಿ ಬಾಳೆ ಎಲೆ ಎತ್ಬಿಟ್ಟು ಎರಡೂ ಕಡೆಗೂ ನೀಟಾಗಿ ಬೇಯಿಸ್ಕೊಂಡ್ರೆ ನಮ್ಮ ಖರ್ಜೂರದ ಹೋಳಿಗೆ ರೆಡಿಯಾಗಿ ಹೋಗುತ್ತೆ. ಇದಕ್ಕೆ ಮೈದಾ ಇಲ್ಲ, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ಲರೂ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.